ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನೋ ಒಂದು ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಮಧ್ಯೆ ಒಂದು ಮಾತಿನ ಚಕಮಕಿ ನಡೀತು. ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತಂದು ಪೊಲೀಸರು ರಾತ್ರೋರಾತ್ರಿ ಸಿ ಟಿ ರವಿ ಅವರನ್ನು ಸಹ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದರು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಹಾಗಾದರೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದಂಥ ಪೊಲೀಸರು ಸಿ ಟಿ ರವಿ ಅವರನ್ನು ಯಾಕೆ ಸುತ್ತಾಡಿಸಿನೋ ಅನ್ನೋದನ್ನು ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿ ಟಿ ರವಿ ಅವ್ರನ್ನ ಖಾನಾಪುರ ಸ್ಟೇಷನ್ನಿಂದ 3 ಡಿಸ್ಟಿಕ್ ಮತ್ತು 11 ತಾಲೂಕುಗಳಿಗೆ ಸುತ್ತಾಡಿಸಿದ್ರು ಅನ್ನೋದನ್ನು ಒಂದು ಕರಾಳ ರಾತ್ರಿಯನ್ನು ಸಿ ಟಿ ರವಿ ಅವರು ಒಂದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಅನ್ನೋದು ನೋಡ್ಕೊಂಬರೋಣ. ತಲೆಗೆ ನನಗೆ ಪೊಲೀಸರು ಹೊಡೆದಿದ್ರು, ಕುಡಿಯೋಕ್ಕೂ ಸಹ ನೀರು ಕೊಡಲಿಲ್ಲ, ತಲೆಯಲ್ಲಿ ರಕ್ತ ಬರ್ತಿತ್ತು. ಆ ಒಂದು ರಾತ್ರಿಯ ಭಯಾನಕ ಕ್ಷಣವನ್ನು ಸಿ ಟಿ ರವಿ ಈಗ ವಿವರಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಿ ಟಿ ರವಿ ಅವರನ್ನು ಕೂಡಲೇ ಬಂಧಮುಕ್ತ ಮಾಡುವಂತೆ ಸಹ ಕೋರ್ಟ್ ಒಂದು ಆದೇಶವನ್ನು ನೀಡಿತ್ತು. ಹಾಗಾಗಿ ಸಿ ಟಿ ರವಿ ಅವರು ಬಿಡುಗಡೆ ಸಹ ಆಗಿದ್ದಾರೆ. ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ತಮ್ಮ ವಿರುದ್ಧ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದೊಂದು ಆರೋಪಿಸಿ ಸಚಿವೆ ಹೆಬ್ಬಾಳ್ಕರ್ ಅವರು ದೂರು ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯ ಸಿ ಟಿ ರವಿ ಅವರನ್ನು ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಘಟನೆಗೆ ಕುರಿತಂತೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಅವರನ್ನು ಕೂಡಲೇ ಬಂಧಮುಕ್ತ ಮಾಡುವಂತೆ ಬಿಡುಗಡೆ ಆದ ಬಳಿಕ ಪ್ರತಿಕ್ರಿಯೆ ನೀಡಿದ ಸಿ ಟಿ ರವಿ ಅವರು ಕಳೆದ 31 ಗಂಟೆಗಳ ಕಾಲ ನಡೆದ ಘಟನೆಯನ್ನು ಒಂದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸುದ್ದಿಗೋಷ್ಠಿ ಆರಂಭಿಸಿದ ಬಳಿಕ ಆರಂಭದಲ್ಲಿ ಕಾಂಗ್ರೆಸ್ ಹಿಡನ್ ಅಜೆಂಡಾ ಸತ್ಯ ಸಂಗತಿಯನ್ನು ಬಿತ್ತರಿಸಿ ಪರೋಕ್ಷವಾಗಿ ನನ್ನನ್ನು ರಕ್ಷಣೆ ಮಾಡಿದ್ದೀರಿ, ಹಾಗಾಗಿ ಮಾಧ್ಯಮಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂತಂದು 19ನೇ ವಿಧಾನ ಪರಿಷತ್ನಲ್ಲಿ ಕಲಾಪ ಶುರುವಾಗಿತ್ತು. ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕಾಂಗ್ರೆಸ್ ಅಪಮಾನದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ವಿ. ಅವರು ಘೋಷಣೆ ಕೂಗಿದರು, ನಾವು ಘೋಷಣೆ ಕೂಗ್ತಿದ್ವಿ. 2-3 ಬಾರಿ ಕಲಾಪ ಮುಂದೂಡಿಕೆ ಆಯಿತು, ಪ್ರಾರಂಭವೂ ಆಯಿತು. ನಾನು ಅವರು ಎದುರಿಗೆ ಸಿಕ್ಕಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನಕ್ಕ ಅಂತಲೇ ಮಾತಾಡಿಸ್ತಿದ್ದೆ. ಏನು ಲಕ್ಷ್ಮಿ ಅಕ್ಕ, ನಿಮ್ಮ ಮುಖದಲ್ಲಿ ಇಷ್ಟೊಂದು ಕಳೆ ಅಂತೆಲ್ಲ ಮಾತಾಡಿಸ್ತಿದ್ದೇನೆ. ನಾನು ಏನು ಮಾತಾಡಿದೆ, ಅವರು ಏನು ಮಾತಾಡಿದ್ದಾರೆ ಎಂಬುದರ ಬಗ್ಗೆ ನನಗೆ ದಾಖಲಾತಿ ಇರದೇ ಇರಬಹುದು. ನಾನು ಏನು ಮಾತಾಡಿದ್ದೇನೆ, ಅವರು ಏನು ಮಾತಾಡಿದ್ದಾರೆ ಅಂತಂದು ಸಭಾಪತಿಗಳು ನಿಮ್ಮ ಅಂತರಾತ್ಮಕ್ಕೆ ಪ್ರಶ್ನೆ ಮಾಡಿಕೊಳ್ಳಿ ಎಂದಿದ್ದಾರೆ. ಅದೇ ರೀತಿ ನಾನು ಕೂಡ ನನ್ನ ಅಂತರಾತ್ಮ ಪ್ರಶ್ನೆ ಮಾಡಿಕೊಂಡಿದ್ದೇನೆ. ನಾವು ನಗುತ್ತಾ ಎಲ್ಲರೂ ಊಟಕ್ಕೆ ಹೋಗಿದ್ವಿ ಅಂತ ಸಿ ಟಿ ರವಿ ಅವರು ಹೇಳಿದರು. ಊಟ ಮುಗಿಸಿ ಬರುವಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದರು. ಅವರು ಯಾಕೆ ಅಟ್ಯಾಕ್ ಮಾಡಿದರು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆನಂತರ ನನ್ನ ಮೇಲೆ ಪುಂಖಾನುಪುಂಖ ಆರೋಪವನ್ನು ಹೊರಿಸಿದರು. ಅದರಿಂದಲೇ ಇದು ಆಗ್ತಿದೆ ಅಂತಲೂ ಗೊತ್ತಾಯಿತು. ಆಮೇಲೆ ಅಶೋಕ್ ಅವರು ಕರೆದಿದ್ದರು ಅಂತ ವಿಧಾನಸಭೆಗೆ ಲಾಂಜ್ಗೆ ಬಂದು ಹೋಗ್ತಾ ಇರಬೇಕಾದ್ರೆ ನನ್ನ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದರು. ನಿನ್ನ ಕೊಲೆ ಮಾಡ್ತೀವಿ, ನಿನ್ನನ್ನು ಪೀಸ್ ಮಾಡ್ತೀವಿ, ನಿನ್ನ ಹೆಣ ಕಳಿಸ್ತೀವಿ ಅಂತೆಲ್ಲ ಬಂದರು. ಆ ನಂತರ ನಾನು ಅಲ್ಲೇ ಧರಣಿಗೆ ಕೂತ್ಕೊಂಡೆ. 12 ಗಂಟೆಯಿಂದ 3 ಗಂಟೆವರೆಗೂ ಗದ್ದೆ, ಕಾಡು, ಹಳ್ಳಿ, ರಸ್ತೆಗೆ ಕರೆದುಕೊಂಡು ಹೋದರು. ಅಲ್ಲಿ ಕುಡಿಯೋಕೆ ನೀರು ಸಹ ಕೊಟ್ಟಿಲ್ಲ, ವಾಶ್ರೂಮ್ಗೂ ಬಿಟ್ಟಿಲ್ಲ. ಕೊನೆಗೆ ಸ್ಟೋನ್ ಕ್ರಷರ್ ಬಳಿ ಕರ್ಕೊಂಡು ಹೋದರು. ಅಲ್ಲಿಗೂ ಸಹ ಹೇಗೋ ಮಾಧ್ಯಮಗಳು ಬಂದರು. ನನ್ನನ್ನು ಕೇಶವ ಪ್ರಸಾದ್ ಬಂದು ನನ್ನ ಕಾರಿನಲ್ಲಿ ಬಂದು ಕೂತರು. ಪ್ರತಿ 10-15 ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಫೋನ್ ಬರ್ತಿತ್ತು. ನನ್ನ ಫೋನ್ ಸೀಜ್ ಮಾಡಿ ಅಂತ ಅಂದು ಪೊಲೀಸರಿಗೆ ಗದರಿದರು. ಆವಾಗ ನನ್ನ ಫೋನ್ ಕಿತ್ತುಕೊಂಡ್ರೆ ನಾನು ಹಳೆ ರವಿ ಆಗಬೇಕಿತ್ತೆ ಎಂದು ತಳ್ಳಾಟ ನೂಕಾಟ ಆಯಿತು ಅಂತಂದು ಸಹ ರವಿ ಅವರು ಒಂದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮುಧೋಳದ ತೀರದ ಕರೆದುಕೊಂಡು ಹೋದರು. ಅಲ್ಲೊಬ್ಬ ಯಾರೋ ಒಬ್ಬ ದಪ್ಪ ಹೀರೋನು ನನ್ನ ಮೊಬೈಲ್ ಕಿತ್ತುಕೊಳ್ಳಲು ಬಂದಾಗ ಆವಾಗ ನಾನು ನನ್ನ ತಲೆಯನ್ನು ಚಚ್ಚಿಕೊಂಡು ಅಷ್ಟೊತ್ತಿಗೆ ನನ್ನ ತಲೆಯಲ್ಲಿ ರಕ್ತ ಬಂತು. ಪೊಲೀಸರು ಮತ್ತೆ ನನ್ನ ಫೋನ್ ಕಿತ್ತುಕೊಳ್ಳೋಕೆ ಬಂದರು. ಆವಾಗ ನಾನು ನನ್ನ ಫೋನ್ ಕೊಡಲ್ಲ ಅಂತಂದು ರೌದ್ರಾವತಾರವನ್ನು ತೋರಿಸಿದೆ. ನಿಮ್ಮ ಕಾಲು ಹಿಡಿಯುತ್ತೇವೆ, ಮೇಲಿಂದ ಹೇಳ್ತಿದ್ದಾರೆ, ಕೊಟ್ಟು ಬಿಡಿ ಸರ್ ಅಂತ ಅಂದು ಆನಂತರ ಬಾಗಲಕೋಟೆ ಎಸ್ ಪಿ ಅವರು ಬಂದು ಕೂತ್ಕೊಂಡು ಸಮಾಧಾನ ಮಾಡಿ, ಏನು ಹೆದರಬೇಡಿ, ಫೋನ್ ಕೊಟ್ಟು ಬಿಡಿ ಅಂತಂದರು. ಮತ್ತೆ ದಪ್ಪ ಇರೋನು ಮತ್ತೆ ಫೋನ್ ಕಿತ್ತುಕೊಳ್ಳೋಕೆ ಬಂದು ಗಾಡಿ ಒಳಗೆ ಅವನಿಗೂ ನನಗೂ ತಳ್ಳಾಟ ನೂಕಾಟ ಸಹ ನಡೆಯಿತು. ಹಾಗಾಗಿ ಈ ಒಂದು ಪ್ರಕರಣವನ್ನು ಪೊಲೀಸರು ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋದ್ರು ಅನ್ನೋದು ಸಹ ಈಗಲೂ ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ವಿಷಯ. ಇನ್ನು ಬಿ ಜೆ ಪಿಯ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹ ಫೇಕ್ ಎನ್ಕೌಂಟ್ರ್ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ನಡೆಸಿದ್ರು ಅನ್ನೋ ಒಂದು ಗಂಭೀರ ಆರೋಪವನ್ನು ಸಹ ಈ ಮೂಲಕ ಸರ್ಕಾರದ ವಿರುದ್ಧ ಒಂದು ಆರೋಪವನ್ನು ಸಹ ಮಾಡಿದ್ದಾರೆ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯ ಒಂದು ಹೋರಾಟ ಮಾಡ್ತಾರೆ, ಸಿ ಟಿ ರವಿಯವರ ಮೇಲೆ ಹಲ್ಲೆ ನಡೆಸೋಕ್ಕೆ ಬಂದಿದ್ದಂಥ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ತಾರೆ ಸರ್ಕಾರ ಅಂತಂದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.